ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಚೀನಾ ಪ್ರವಾಸದಲ್ಲಿದ್ದಾರೆ. ಚೀನಾವನ್ನು ಹಾಡಿ ಹೊಗಳ್ಬಿಟ್ಟಿದ್ದಾರೆ ಟ್ರಂಪ್ ಅವರು. ನಾವಿಬ್ಬರು ತುಂಬ ಚೆನ್ನಾಗಿರ್ತೀವಿ, ಒಳ್ಳೆ ಸ್ನೇಹ ಇದೆ, ನೀವು ಉತ್ತಮ ಕೆಲಸ ಮಾಡ್ತಾ ಇದ್ದೀರಾ ಅಂತೆಲ್ಲ ಹಾಡಿ ಹೊಗಳ್ಬಿಟ್ಟಿದ್ದಾರೆ. ಆದರೆ ಜಿನ್ಪಿಂಗ್ ಮಾತ್ರ ತೈವಾನ್ ತಂಟೆಗೆ ನೀವು ಬಂದರೆ ನೇರ ಸಂಘರ್ಷ, ತೈವಾನ್ ವಿಚಾರದಲ್ಲಿ ಬೆಂಕಿ ನೀರು ಇದ್ದಂಗೆ ನಾವೆಲ್ಲ ಯಾವತ್ತೂ ಜೊತೆಯಾಗಿರಲ್ಲ, ಅಮೆರಿಕ ತೈವಾನ್ಗೆ ನೀಡ್ತಿರೋ $1 ಬಿಲಿಯನ್ ಮೌಲ್ಯದ ಶಸ್ತ್ರಾಸ್ತ್ರ ಒಪ್ಪಂದ ನಿಲ್ಲಿಸಬೇಕು ಅಂತೆಲ್ಲ ಡೊನಾಲ್ಡ್ ಟ್ರಂಪ್ ಮುಂದೆನೇ ಜಿನ್ಪಿಂಗ್ ಫುಲ್ ಆವಾಜನ್ನು ಬಿಟ್ಟಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗ ಜೈಲಿನಲ್ಲಿರ್ತಕ್ಕಂಥ ದರ್ಶನ್ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ನನಗೆ ಜಾಮೀನು ಕೊಡಿ, ಅಲ್ಲೆಲ್ಲ ಅವ್ಯವಸ್ಥೆ ಇದೆ, ಚಿತ್ರಹಿಂಸೆ ಕೊಡ್ತಾರೆ ಅಂತೆಲ್ಲ ಒಂದೆರಡು ಹೇಳಿದ್ರಲ್ಲ, ಅದಕ್ಕೆ ಸುಪ್ರೀಂ ಕೋರ್ಟ್ ಕೂಡ ರಾಜ್ಯ ಗೃಹ ಇಲಾಖೆಯಿಂದ, ಕಾರಾಗೃಹದಿಂದ, ಪರಪ್ನಗರ ಜೈಲಧಿಕಾರಿಗಳಿಂದ ರಿಪೋರ್ಟ್ ಕೇಳಿತ್ತು, ಕೊಡಿ ಅದು ಏನು ನಿಜ, ಏನಾಗಿದೆ, ಏನು ಎತ್ತ ಅಂತ. ಅವೆಲ್ಲ ಏನೂ ಇಲ್ಲ, ದರ್ಶನ್ ಹೇಳಿರೋದೆಲ್ಲ ಸುಳ್ಳು, ನಾವೆಲ್ಲ ನಿಯಮದ ಪ್ರಕಾರನೇ ಕೊಟ್ಟಿದ್ದೀವಿ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ. ನಾಳೆ ಜಾಮೀನು ಅರ್ಜಿ ವಿಚಾರಣೆಗೆ ಬರುತ್ತೆ. ದರ್ಶನ್ ಪರ ಮುಕುಲ್ ರೋಹಟಗಿ ಅವರು ವಾದ ಮಂಡಿಸ್ತಾರೆ. ನೋಡೋಣ, ಸುಪ್ರೀಂ ಕೋರ್ಟ್ ಇದನ್ನೆಲ್ಲ ಪರಿಗಣಿಸಿ ಒಂದು ವೇಳೆ ಜಾಮೀನು ಕೊಟ್ಟರೆ ಬಿಡುಗಡೆ ಭಾಗ್ಯ, ಇಲ್ಲ ಅಂದರೆ ಇಲ್ಲ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಮತ್ತೊಂದು ನಿರ್ಭಯ ಪ್ರಕರಣ, ಗ್ಯಾಂಗ್ ರೇಪ್. ದೆಹಲಿಯ ರಾಣಿಬಾಗ್ ಪ್ರದೇಶದಲ್ಲಿ ಸೋಮವಾರ ರಾತ್ರಿ ಮಹಿಳೆ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆದಿದೆ. ಅವರೆಲ್ಲ ಹೋಗ್ತಾ ಇದ್ರಂತೆ ನಡ್ಕೊಂಡು, ಮೇ 11ನೇ ತಾರೀಕು. ಆಮೇಲೆ ಒಂದು ಸ್ಲೀಪರ್ ಕೋಚ್ ಬಸ್ಗೆ ಹೋಗಿದ್ದಾರೆ, ಅಲ್ಲಿ 4 ಸೇರಿಕೊಂಡು ಈ ರೀತಿ ಸಾಮೂಹಿಕ ಅತ್ಯಾಚಾರ ಮಾಡಿದ್ದಾರೆ. ಸದ್ಯಕ್ಕೆ ಈಗ ಬಸ್ ಡ್ರೈವರು ಕಂಡಕ್ಟರ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಆಮೇಲೆ ಆ ಬಸ್ಸನ್ನು ಕೂಡ ಸೀಸ್ ಮಾಡಿದ್ದಾರೆ. ಜಿಮ್ನಲ್ಲಿ ವರ್ಕೌಟ್ ಮಾಡುವ ವೇಳೆ ಕ್ಷುಲ್ಲಕ ಕಾರಣಕ್ಕೆ ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿರೋ ಘಟನೆ ಹಾಸನದ MJ ಫಿಟ್ನೆಸ್ ಸೆಂಟರ್ನಲ್ಲಿ ನಡೆದಿದೆ. ಕೀರ್ತನ್ ಮೇಲೆ ವರುಣ್ ಎಂಬಾತ ಹಲ್ಲೆ ಮಾಡಿದ್ದ. ತಲೆಗೆ ತೀವ್ರ ಪೆಟ್ಟು ಬಿದ್ದ ಹಿನ್ನೆಲೆಯಲ್ಲಿ ಹೆಚ್ಚಿನ ಚಿಕಿತ್ಸೆಗೆ ಕೀರ್ತನನ್ನು ಬೆಂಗಳೂರಿನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದಾರೆ. ಜಿಮ್ನಲ್ಲಿ ವರ್ಕೌಟ್ ಮಾಡಬೇಕಾದ್ರೆ ಏನೋ ಭುಜ ಟಚ್ ಆಯ್ತಂತೆ, ಅದು ಮಾತು ಬೆಳೆದಿದೆ. ಕೊನೆಗೆ ಕೀರ್ತನ್ ತಲೆಗೆ ವರುಣ್ ಪಂಚ್ ಮಾಡಿಬಿಟ್ಟಿದ್ದಾನೆ. ಇದರಿಂದ ಕೀರ್ತನ್ ತಲೆಗೆ ತೀವ್ರ ಪೆಟ್ಟಾಗಿದೆ. ಬಡಾವಣೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆರೋಪಿಗಾಗಿ ಹುಡುಕಾಟ ನಡೆಸ್ತಾ ಇದ್ದಾರೆ. ಇನ್ನು ಕೀರ್ತನ್ ಆರೋಗ್ಯದ ಬಗ್ಗೆ ಡಾಕ್ಟರ್ ಅಬ್ದುಲ್ ಬಶೀರ್ ಟ್ರೀಟ್ ಮಾಡ್ತಾ ಇರೋರು ಮಾತಾಡಿದ್ದಾರೆ. ಅವನು ಬಂದಾಗ ಜ್ಞಾನ ಇರಲಿಲ್ಲ, ತಲೆ ಹಾಗೂ ಮುಖದ ಸ್ಕ್ಯಾನಿಂಗನ್ನು ಮಾಡಿದ್ದೀವಿ, ಸದ್ಯಕ್ಕೆ ಕೀರ್ತನ್ ಜೀವಕ್ಕೇನು ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ. ಹುಂಡಿ ಎಣಿಕೆ ವಿಚಾರಕ್ಕೆ ಚಾಮರಾಜನಗರದ ಇತಿಹಾಸ ಪ್ರಸಿದ್ಧ ಚಿಕ್ಕಲ್ಲೂರು ದೇವಸ್ಥಾನದಲ್ಲಿ ಭಕ್ತರು ಹಾಗೂ ಪೊಲೀಸರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಇವತ್ತು ಹುಂಡಿ ಎಣಿಕೆ ನಡೆಸೋದಕ್ಕೆ ತಾಲೂಕು ಆಡಳಿತ ಮುಂದಾಗಿತ್ತು. ಆದರೆ ಟ್ರಸ್ಟ್ ಸದಸ್ಯರು ಹಾಗೂ ಭಕ್ತರ ಗಮನಕ್ಕೂ ತರದೇನೆ ಹುಂಡಿ ಎಣಿಕೆ ಸಂಬಂಧ ಯಾವುದೇ ನೋಟಿಸನ್ನು ಕೊಡದೇನೆ ಹುಂಡಿ ತೆಗೆದುಕೊಂಡು ಹೋಗೋದಕ್ಕೆ ಬಂದಿದ್ದಾರೆ ಅಂತ ಭಕ್ತರೆಲ್ಲ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ಸ್ಥಳಕ್ಕಾಗಮಿಸಿದ ಪೊಲೀಸರು ದೇವಾಲಯದಿಂದ ಟೆಂಪೋಗೆ ಹುಂಡಿಗಳನ್ನು ಶಿಫ್ಟ್ ಮಾಡಲಾಯಿತು. ಇದರಿಂದ ರೊಚ್ಚಿಗೆದ್ದ ಭಕ್ತರು ನಮ್ಮ ಮೇಲೇ ಟೆಂಪೋ ಹತ್ತಿಸ್ಕೊಂಡು ಹೋಗಿ ಅಂತ ಕೂಗಾಡಿದ್ರು, ಸ್ಥಳದಲ್ಲಿ ಪ್ರತಿಭಟನೆ ಮಾಡಿದ್ರು. ಈ ವೇಳೆ ಪೊಲೀಸರು ಮತ್ತು ಭಕ್ತರ ನಡುವೆ ಹೈ ಡ್ರಾಮಾ ನಡೆಯಿತು. ಇನ್ನು ಬೆಂಗಳೂರಿನಲ್ಲಿ ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ, ಅದರಲ್ಲೂ ಪಿಂಕ್ ಲೈನ್ ಮೆಟ್ರೋ ಕಾರ್ಯಕ್ಕಾಗಿ ಕಾಯ್ತಾ ಇದ್ದ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಒಂದು ಸಿಕ್ಕಿದೆ. ಪಿಂಕ್ ಲೈನ್ ಮೆಟ್ರೋ ಮಾರ್ಗ ಜೂನ್ ಮೊದಲ ವಾರ ಅಥವಾ 2ನೇ ವಾರ ಸಂಚಾರ ಆರಂಭವಾಗುವ ಸಾಧ್ಯತೆ ಇದೆ, ಅಂದರೆ ಮುಂದಿನ ತಿಂಗಳು. ಕಾಳೇನ ಅಗ್ರಹಾರದಿಂದ ನಾಗವಾರದ ತನಕ ಸಂಪರ್ಕ ಕಲ್ಪಿಸುವಂತಹ ನಮ್ಮ ಮೆಟ್ರೋದ 3ನೇ ಹಂತ 7.5 ಕಿಲೋಮೀಟರ್ ಮಾರ್ಗದಲ್ಲಿ ರೈಲ್ವೆ ವಿನ್ಯಾಸ ಹಾಗೂ ಸುರಕ್ಷತಾ ಪರೀಕ್ಷೆ ಅಂತಿಮ ಹಂತವನ್ನು ತಲುಪಿದೆ. ಒನ್ಸ್ ನಿಮಗೆ ಅವರಿಗೆ NOC ಸಿಕ್ಕಿದ್ರೆ, ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಏನಾದರೂ ಸಿಕ್ಕಿದ್ರೆ ಇಮಿಡಿಯೇಟಾಗಿ ಜೂನ್ ಮೊದಲ ವಾರ ಅಥವಾ 2ನೇ ವಾರದಿಂದನೇ ಕಾರ್ಯಾರಂಭವನ್ನು ಮಾಡಬೇಕು ಅಂತಕ್ಕಂಥ ತೀರ್ಮಾನಕ್ಕೆ BMRCL ನವರು ಬಂದಿದ್ದಾರೆ.